ಬೆಳಗಾವಿ ಜಿಲ್ಲೆಯಲ್ಲಿ ದೇವಾಲಯಗಳು ಮತ್ತು ಧಾರ್ಮಿಕ ಸ್ಥಳಗಳನ್ನು ಟಾರ್ಗೆಟ್ ಮಾಡಿ ಸರಣಿ ಕಳ್ಳತನ ನಡೆಸುತ್ತಿದ್ದ 4 ಆರೋಪಿಗಳನ್ನು ಹಾರುಗೇರಿ ಪೊಲೀಸರು ಬಂಧಿಸಿದ್ದಾರೆ. ವಿವಿಧ ದೇವಾಲಯಗಳು ಹಾಗೂ ಒಂದು ದರ್ಗಾದಲ್ಲಿ ನಡೆದ ಕಳ್ಳತನ ಪ್ರಕರಣಗಳನ್ನು ಭೇದಿಸಿರುವ ಪೊಲೀಸರು ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ಬೆಳ್ಳಿಯ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹಾರುಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ದೇವಾಲಯಗಳನ್ನ ಗುರಿಯಾಗಿಸಿಕೊಂಡು ಕಳ್ಳತನ ಮಾಡುತ್ತಿದ್ದ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಅಥಣಿ ತಾಲೂಕಿನ ಅಡಳಹಟ್ಟಿ ಗ್ರಾಮದ ವಿಜಯ್ ಗುಡ್ದಿನ್ನಿ, ಕಲ್ಮೇಶ್ ಮೂರಾಬಟ್ಟಿ, ಶಿವಾನಂದ್ ಚಿಕ್ಕಟ್ಟಿ ಹಾಗೂ ಸಂಗಮೇಶ್ ಐನಾಪುರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಬಂಧಿತರು ಅಥಣಿ ಮತ್ತು ರಾಯಬಾಗ್ ತಾಲೂಕಿನ ಒಟ್ಟು 7 ಧಾರ್ಮಿಕ ಸ್ಥಳಗಳಲ್ಲಿ ಕಳ್ಳತನ ನಡೆಸಿರುವ ಆರೋಪ ಎದುರಿಸುತ್ತಿದ್ದಾರೆ. ಇದರಲ್ಲಿ 6 ದೇವಾಲಯಗಳು ಹಾಗೂ ಒಂದು ದರ್ಗಾ ಸೇರಿವೆ. ಕಳುವು ಮಾಡಿದ ಚಿನ್ನಾಭರಣ ಮತ್ತು ಬೆಳ್ಳಿಯ ವಸ್ತುಗಳನ್ನು ಮಾರಾಟ ಮಾಡಲು ಮುಂದಾದ ವೇಳೆ ಆರೋಪಿಗಳ ಸುಳಿವು ಪತ್ತೆಯಾಗಿದ್ದು, ಹಾರುಗೇರಿ ಪಿಎಸ್ಐ ಮಾಳಪ್ಪ ಪೂಜಾರಿ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸಿದೆ. ಬಂಧಿತರಿಂದ ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಬೆಳ್ಳಿಯ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದು, ಹೆಚ್ಚಿನ ತನಿಖೆ ಮುಂದುವರೆದಿದೆ. ಸಂಪೂರ್ಣ ಕಟ್ಟುನಿಟ್ಟಾಗಿ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಕೇಸ್ ಒಂದು ಗೋಕಾಕಲ್ಲಿ ಶಾಂತಿ ಉಂಟಾಗುವುದಕ್ಕೆ ಈ ಕೇಸ್ ಲಾಸ್ಟ್ ಕೇಸ್ ಆಗಿರ್ತಂದ್ರೆ ಅದಕ್ಕೆ ಅವಕಾಶ ಇರೋದನ್ನ ಈಗಲೇ ಎಲ್ಲರನ್ನೂ ಕೂಡ ಜೈಲಿಗೆ ಕಳಿಸಿ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಷ್ಟು ಜನರನ್ನು ಇದರಲ್ಲಿ ಇದು ಒಂದು ಗ್ಯಾಂಗ್ ಅಲ್ಲಿ ಬಹಳಷ್ಟು ಜನರನ್ನು ನಾವು ವೆರಿಫೈ ಮಾಡ್ತೀವಿ. ಕೆಲವೊಬ್ಬರು ಕೋರ್ಟ್ ಆದೇಶ ಮತ್ತು ಕೋರ್ಟಲ್ಲಿ ರಿವಿಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಟೇ ಮಾಡಿಕೊಂಡು ಬಂದರು. ಈ ಕೇಸಲ್ಲಿ ಈ ಪಾಸ್ಟಲ್ ಹೃದಯರಾಗಿ ಸಿಕ್ಕಾಪಟ್ಟ ಹೊಡೆದಿರೋದು ಒಂದು ವಿಡಿಯೋನು ಕೂಡ ಇದೆ. ಆ ವಿಡಿಯೋ ಆಧಾರದಲ್ಲಿ ಇಟ್ಕೊಂಡು ನಾವು ಕೋರ್ಟಲ್ಲಿ ಇವನನ್ನು ಪ್ರೊಡ್ಯೂಸ್ ಮಾಡಿ ಇವನು ಇಂತಹ ಒಂದು ಆಲ್ರೆಡಿ ಕೊಲೆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಮತ್ತು ಈಗ ಇಂಥ ರೀತಿಯಲ್ಲಿ ಕಿಡ್ನಾಪ್ ಮಾಡಿ